ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ನಾವು ಚಾಪ್ಟರ್ ನಂಬರ್ 1 ಡಿಸ್ಕಸ್ ಮಾಡ್ತಿದ್ದೀವಿ. ಅದರ ಚಾಪ್ಟರ್ ಹೆಸರು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತೇಳಿ. ಸೊ ನಾವು ಫಸ್ಟ್ ಇಯರಲ್ಲಿ ಪ್ಲ್ಯಾಂಟ್ ಕಿಂಗ್ಡಮ್ ಚಾಪ್ಟರ್ ಓದಿದ್ದೀವಿ. ಅದರಲ್ಲಿ ಪ್ಲ್ಯಾಂಟ್ ಕಿಂಗ್ಡಮ್ ಅಂಡರ್ನಾಗ ನಾವು ಅಲ್ಗೈ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ ಮತ್ತು ಎಂಜಿಯೋಸ್ಪರ್ಮ್ ಅಂತ ಓದಿದ್ದೀವಿ. ಸೊ ಇವಿಷ್ಟು ಪ್ಲ್ಯಾಂಟ್ ಕಿಂಗ್ಡಮ್ ಬರೋಂಥ ಫ್ಯಾಮ್ಲಿ ಪೈಕಿ ಬರೀ ಎಂಜಿಯೋಸ್ಪರ್ಮ್ ಒಂದು ಫ್ಯಾಮ್ಲಿ ಏನದಪ್ಪ ಅಂದರೆ ಆ ಎಂಜಿಯೋಸ್ಪರ್ಮ್ ಫ್ಯಾಮ್ಲಿ ಒಳಗೆ ಬರೋಂಥ ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ ಅಂತಂದರೆ ಫ್ಲವರ್ನ ಪ್ರೊಡ್ಯೂಸ್ ಮಾಡ್ತಾವೆ. ಆ ಫ್ಯಾಮ್ಲಿ ಮಾತ್ರ. ಉಳಿದಿರೋ ಫ್ಯಾಮ್ಲಿ ಯಾವುದು ಪ್ಲ್ಯಾಂಟ್ಸ್ ಫ್ಲವರ್ನ ಪ್ರೊಡ್ಯೂಸ್ ಮಾಡೋಕ್ಕಿಲ್ಲ. ಸೊ ಅದಕ್ಕೆ ನಾವು ಎಂಜಿಯೋಸ್ಪರ್ಮ್ನ ಏನಂತ ಕರಿತೀವಿ ಅಂದರೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ಹಾಗಂದ್ರೆ ಫ್ಲವರ್ಸ್ ಅಂದ್ರೆ ಏನು? ಫ್ಲವರ್ಸ್ನ ನಾವು ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಅದು ಸೆಕ್ಷುವಲ್ ರೀಪ್ರೊಡಕ್ಷನಿಗೆ ಹೆಲ್ಪ್ ಮಾಡ್ತದೆ. ಸೊ ಅದಕ್ಕೆ ನಾವು ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ಮತ್ತು ಫ್ಲವರ್ ಕನ್ಸಿಸ್ಟ್ ಆಫ್ 4 ಇಂಪಾರ್ಟೆಂಟ್ ವರ್ಡ್ಸ್. ಸೊ ಈ ಫ್ಲವರು ಟೋಟಲ್ 4 ಇಂಪಾರ್ಟೆಂಟ್ ವರ್ಡ್ಸ್ನ ನೋಡ್ತೀವಿ ಇಲ್ಲಿ. ಅವು ಯಾವ್ಯಾವಪ್ಪ ಅಂತಂದರೆ ಕ್ಯಾಲಿಕ್ಸ್, ಕರೋಲಾ, ಆ್ಯಂಡ್ರೋಶಿಯಮ್ ಆ್ಯಂಡ್ ಗೈನೇಶಿಯಮ್ ಅಂತೇಳಿ. ಸೊ ಇದೇನು ಫ್ಲವರ್ ಇಳಿಸಿದ್ದೀನಲ್ಲ ಇದರದ್ದು ಪಾರ್ಟ್ಸ್ಗಳು. ಸೊ ಈ ಎಲಾಂಗೇಟೆಡ್ ಸ್ಟ್ರಕ್ಚರ್ ಏನು ಕಾಣಿಸ್ತಲ್ಲ ಇದನ್ನು ನಾವು ಪೆಡಿಸಲ್ ಅಂತ ಕರಿತೀವಿ. ಈ ಪೆಡಿಸಲ್ ಮೇಲ್ಗಡೆ ಟಿಪ್ ಆಫ್ ದಿ ಪೆಡಿಸಲ್ ನಾವು ಏನು ನೋಡ್ತಿದ್ದೀವಿ ಅದನ್ನು ಥ್ಯಾಲಮಸ್ ಅಂತ ಕರಿತೀವಿ. ಈ ಥ್ಯಾಲಮಸ್ಸಿಗೆ ಸೆಪಲ್ಸ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಇವೇನದಲ್ಲ ಇದು ಫ್ಲೋರಲ್ ಪಾರ್ಟ್ಸ್, ಅದರ್ ಫ್ಲೋರಲ್ ಪಾರ್ಟ್ಸ್. ಇದನ್ನು ನಾವು ಪೆಟಲ್ ಅಂತ ಕರಿತೀವಿ. ಇವು ಎಲಾಂಗೇಟೆಡ್ ಸ್ಟ್ರಕ್ಚರ್ ವಿತ್ ಆ್ಯಂಥರ್ ಏನದ ಅದು ಸ್ಟೆಮನ್ ಅಂತ ಕರಿತೀವಿ. ಆ್ಯಂಡ್ ಇನ್ ಬಿಟ್ವೀನ್ ದಿಸ್ ಅಬೌವ್ ದಿ ಥ್ಯಾಲಮಸ್ ಇನ್ ಬಿಟ್ವೀನ್ ಅದನ್ನೇನು ಕರಿತೀವಿ ಕಾರ್ಪಲ್ ಅಂತ ಕರಿತೀವಿ. ಸೊ ಈ ಓರಲ್ಸ್ ಬಗ್ಗೆ ನಾವು ಓರಲ್ಸ್ ಬಗ್ಗೆ ನಾವು ಒಂದೊಂದಾಗಿ ಸ್ಟಡಿ ಮಾಡೋಣ. ಸೊ ಫಸ್ಟ್ ಓರಲ್ ಏನಪ್ಪ ಅಂತಂದರೆ ಕ್ಯಾಲಿಕ್ಸ್. ಸೊ ಈ ಕ್ಯಾಲಿಕ್ಸ್ ಏನಪ್ಪ ಅಂದ್ರೆ ಗ್ರೀನ್ ಕಲರ್ ಯೂನಿಟ್ ಅದ. ಸೊ ಆ ಗ್ರೀನ್ ಕಲರ್ ಯೂನಿಟ್ ಲೀಫ್ ಲೇ ಸ್ಟ್ರಕ್ಚರ್ ಗತ್ಲೆ ಕಾಣಿಸ್ತದೆ, ಲೀಫ್ ಪ್ಲೇ ಕಾಣಿಸ್ತದೆ, ಎಲಿ ರೀತಿ ಕಾಣಿಸ್ತದೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸೆಪಲ್ಸ್. ಇಲ್ಲಿ ನೋಡ್ಬೋದು ಡಯಾಗ್ರಾಮಲ್ಲಿ ಈ ಥ್ಯಾಲಮಸ್ಸಿಗೆ ಏನು ಅಟ್ಯಾಚ್ ಆಗಿದೆಲ್ಲ ಲೀಫ್ ಲೇ ಸ್ಟ್ರಕ್ಚರ್ ಅದು ಗ್ರೀನ್ ಕಲರ್ ಇರ್ತದೆ. ಸೊ ಅದನ್ನು ನಾವು ಸೆಪಲ್ ಅಂತ ಕರಿತೀವಿ. ಆದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಓರಲ್ ಯಾವುದು ಅಂತಂದರೆ ಕರೋಲಾ ಅಂಥೇಳಿ. ಸೊ ಈ ಕರೋಲಾ ಏನು ಮಾಡ್ತಪ್ಪ ಅಂದರೆ ಇದೊಂದು ಬ್ರೈಟ್ ಕಲರ್ ಪಾರ್ಟ್ ಎದ್ರದ್ದು ಫ್ಲವರ್ದು. ಸೊ ಅದನ್ನು ನಾವು ಪೆಟಲ್ ಅಂತ ಕರಿತೀವಿ. ಅದನ್ನು ಪೆಟಲ್ ಅಂತ ಕರಿತೀವಿ. ಇದೇನು ಕಾಣಿಸ್ಲಿತ್ತಲ್ಲ ಇದು ಪೆಟಲ್ಸ್. ಸೊ ಇದು ಬೇರೆ ಬೇರೆ ಪ್ಲ್ಯಾಂಟ್ಸಲ್ಲಿ ಬೇರೆ ಬೇರೆ ಫ್ಲವರ್ಸಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಓರಲ್ಸ್ ಯಾವುದಪ್ಪ ಅಂತಂದರೆ ಆ್ಯಂಡ್ರೋಶಿಯಮ್.